Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟರ್, ಈಗ ಮಾವಯ್ಯ ಹೇಗಿದ್ದಾರೆ? ಫೈನ್. ನೀವು ಬೇಗ ಕರ್ಕೊಂಡ್ಬಂದಿದ್ದಕ್ಕೆ ಹಿ ಈಸ್ ಔಟ್ ಆಫ್ ಡೇಂಜರ್. ಆ್ಯಕ್ಚುಲಿ ಏನಾಗಿದೆ ಡಾಕ್ಟರ್? ನಥಿಂಗ್ ಸೀರಿಯಸ್. ಸಡನ್ ಮೂಮೆಂಟು ಅಥವಾ ಶಾಕಿಂದ ಹೀಗಾಗಿರ್ಬೋದು ಅಷ್ಟೇ. ಶಾಕ್ ಆಗೋ ತರ ಸುದ್ದಿ ಅಂಥದ್ದೇನು ಇಲ್ವಲ್ಲ ಡಾಕ್ಟರ್? ಓಕೆ, ಲೆಟ್ ಅಸ್ ಸಿ. ಸ್ನೇಹ, ಅದು ಅಪ್ಪಯ್ಯ ಆ ಸುದ್ದಿ ಕೇಳಿದಾಗ್ಲೇ ಪ್ರಜ್ಞೆ ತಪ್ಪರು ಅನ್ಸುತ್ತೆ. ಆ ಸುದ್ದಿನ? ಯಾವ ಸುದ್ದಿ ಹೊಸು? ನಿನಗೆ ಪುಟ್ಟಕ್ಕವ್ರ ವಿಷಯ ಇನ್ನೂ ಗೊತ್ತಿಲ್ವಲ್ಲ? ಅವನ ವಿಷಯನಾ? ಏನದ್ಕೆ? ಪುಟ್ಟಕ್ಕ ಗುಡಿಯಿಂದ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತಂತೆ. ಇಲ್ಲ ಇಲ್ಲ, ಏನ್ ಹೇಳ್ತಿದ್ದೀರಾ ಅದಕ್ಕೆ? ಇಲ್ಲ, ಅವಾಗೇನೂ ಆಗಿರಲ್ಲ. ಸ್ನೇಹ, ಅಲ್ಲೇನಾಗಿದೆ ಅಂತ ವಿಚಾರಿಸ್ತೀನಿ. ಕಂಟಿಗೆ ವಿಷಯ ಗೊತ್ತಾ? ನನಗೆ ಗೊತ್ತಿಲ್ಲ. ನನ್ನ ಪುಟ್ಟಕ್ಕನಿಗೆ ಆಗ್ಬಾರ್ದು ಅಂತ ಅತ್ತೆ ಹತ್ರ ಮಾತಾಡ್ಬೇಕಾದ್ರೆ ಅಪ್ಪಯ್ಯ ಈ ವಿಷಯ ಕೇಳಿಸ್ಕೊಂಡು ಪ್ರಜ್ಞೆ ತಪ್ಪಿದ್ದಾರೆ ಅನ್ಸುತ್ತೆ. ಇಲ್ಲ, ಅವಾಗೇನೂ ಆಗಿರಲ್ಲ. ಇಲ್ಲ. ಸರಿ, ಕಂಟಿಗೆ ನಾನು ಫೋನ್ ಮಾಡಿ ವಿಷಯ ತಿಳ್ಕೊತೀನಿ. ಅವ ಒಂದು ನಿಮಿಷ. ಹಲೋ, ಹೇಳ್ಬವಾ? ಕಂಟಿ, ಅವಾಗೇನಾಯ್ತು? ನೀವು ಗಾಬರಿ ಆಗೋಂಥದ್ದು ಏನೂ ಆಗಿಲ್ಲ ಬಾವ. ಅವ ಆರಾಮಾಗಿ ಅವ್ರೆ. ಮತ್ತಿಲ್ಲಿ ಅವ್ವಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಏನಿದೆಲ್ಲ? ಅದೆಲ್ಲ ಸುಳ್ಳು. ಅವ್ವ ಇಲ್ಲೇ ಅವ್ರೆ. ಯಾರೇನು ದಿಗ್ಲು ಬಿಡೋದು ಬೇಕಾಗಿಲ್ಲ. ನಾನೇ ಅವನ್ನ ಮನೆ ತಕ್ಕ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಶ್ರೀ, ಅವಂಗೇನು ಆಗಿಲ್ಲ ಅಲ್ವಾ? ಇಲ್ಲ ಮಿಸ್ಸು, ನೀವೇನು ಗಾಬರಿ ಆಗಬೇಡಿ. ಅವಂಗೆ ಏನೂ ಆಗಲಿಲ್ಲ. ಥ್ಯಾಂಕ್ ಗಾಡ್. ಮಿಸ್ಸು, ನೀವೆಲ್ಲಿದ್ದೀರಾ? ಮಾವಯ್ಯನ ಹಾಸ್ಪಿಟ್ಲ್ ಸೇರಿಸಿದ್ದೀವಿ. ಮಾವ ಅಪ್ಪ ಇನ್ನ ಏನಾಯ್ತು ಅಪ್ಪ ಹಿಂಗೆ? ಕಂಟಿ, ಅದು ಮಾವಯ್ಯಂಗೆ ಅವನ ಆಕ್ಸಿಡೆಂಟ್ ವಿಷಯ ಗೊತ್ತಾಗಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ರು. ಈಗ ಹಾಸ್ಪಿಟ್ಲ್ ಸೇರಿಸಿದ್ದೀವಿ. ಡಾಕ್ಟರ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಆದರೆ ಈ ವಿಷಯನ ಅತ್ತೆಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೇನು ಯೋಚನೆ ಮಾಡ್ಬಿಡಿ ಬಾವ, ನಾನು ಕರ್ಕೊಬತ್ತೀನಿ. ಸರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.